ಇವತ್ತೈತಲ್ಲ ನಾವು ಕಾಂತಾರ ಸಿನಿಮಾ ಚಾಪ್ಟರ್ 1 ಬಗ್ಗೆ ಮಾತಾಡೋರಿದ್ದೀವಿ ಮತ್ತು ರಿವ್ಯೂ ಕೊಡೋರಿದ್ದೀವಿ. ಯಾಕಂದ್ರೆ ಕನ್ನಡ ಸಿನಿಮಾ, ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡದಾಗಿ ಹೆಸರು ಮಾಡೈತಿ ಮತ್ತು ಇಷ್ಟು ಮಂದಿ ಆ ಸಿನಿಮಾದ ಮೇಲೆ ಪ್ರೀತಿ ಇಟ್ಟಿದ್ರಿ ಮತ್ತು ವಿಶ್ವಾಸ ಇಟ್ಟಿದ್ರಿ. ಕಾಂತಾರ ಚಾಪ್ಟರ್ 2 ಬರ್ತದೆ ಅಂತೇಳಿ ಮಾಡಿದ್ದು. ಬಟ್ ಕಾಂತಾರ ಚಾಪ್ಟರ್ 2 ಅಲ್ಲ 1 ಬಂತು ಮತ್ತು ಅದು ಕೂಡ ನಾನು ಹೋಗಿ ನೋಡ್ಕೊಂಬಂದಿನಿ. ಸ್ವಲ್ಪ ಲೇಟ್ ಮಾಡಿ ಹೋಗಿ ನೋಡ್ಕೊಂಬಂದು, ಕಾರಣ ಸ್ವಲ್ಪ ಕೆಲಸ ಅದು ಇದು ಅಂತ ಹೇಳಿತ್ತಲ್ಲ, ಅದ್ರ ಸಂಬಂಧ ಆ ಸಿನಿಮಾನ ಲೇಟ್ ಮಾಡಿ ಹೋಗಿ ನೋಡ್ಕೊಂಬಂದಿನಿ. ಬಟ್ ಸಿನಿಮಾನ ಕಡೆಗೂ ಹೋಗಿ ನೋಡ್ಕೊಂಬಂದಿನಿ. ಅದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ರಿವ್ಯೂ ಕೊಡೋದಿನಿ, ಆ ಸಿನಿಮಾ ಹೇಗೈತಿ ಏನಿಲ್ಲ ಅಂತೇಳಿ. ಮತ್ತೈತಲ್ಲ ಈ ಸಿನಿಮಾ ಬಗ್ಗೆ ನಾ ಒಬ್ಬನೇ ಮಾತಾಡಲ್ಲ, ನಾನು ಐತಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ ಒಳಗೆ ಕೆಲವೊಬ್ಬರಿಗೆ ಐತಲ್ಲ ಕಾಲ್ ಮಾಡಿ ಅವ್ರಿಗೂ ಈ ಸಿನಿಮಾ ಹೇಗಿತ್ತು ಏನಿಲ್ಲ ಅಂತೇಳಿ ನಾ ಡೈರೆಕ್ಟ್ ನೇರವಾಗಿ ಕೇಳೋದಿನಿ. ಮತ್ತು ಅವ್ರ ರಿಪ್ಲೈ ಏನಿರ್ತೈತೆ ಅಂತೇಳಿ ಈ ವಿಡಿಯೋದಾಗ ನಾ ಹಾಕೋದಿನಿ. ಮತ್ತು ಅದ್ರ ಸಂಬಂಧ ಈ ವಿಡಿಯೋನ ನೋಡ್ತಾ ಇರ್ರಿ. ಮೂವಿಯನ್ನು ಮತ್ತೊಂದ್ಸಲ ಮೂವಿಗೆ ಹೋಗಿ ನೋಡ್ಬೇಕು ಆ ರೀತಿ ಆಯಿತು ಏನು? ಒಂದೇ ಸಲ ನೋಡ್ರೆ ಸಾಕಾಗ್ತೈತೆ ಆ ರೀತಿ ಐತೆ ಮೂವಿ. ಒಂದೇ ಸಲ ನೋಡ್ರೆ ಸಾಕಂತಿ? ಅಷ್ಟೇನು ಕಾಸಿಲ್ಲ. ಹೇಳ ಮೂವಿ ಪಬ್ಲಿಸಿಟಿ ಆಗಿದ್ದು ಕೊಡತೈತಿ. ಓಕೆ ಸರಿ. ಕನ್ನಡ ಸಿನಿಮಾ ಓಡೋದೇನು ನಾವು ಓಡೋದೇನು ಎಲ್ಲ ಒಂದ ಅದೆಲ್ಲ ನಾವು ಓಡಿಸ್ಬೇಕು, ನಾವು ಪಬ್ಲಿಸಿಟಿ ಮಾಡಿಸ್ಬೇಕು, ನಮ್ಮಿಂದ ಅದೆಲ್ಲ ಕನ್ನಡ ಸಿನಿಮಾ. ನಾವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ವೀಕ್ಷಣೆ ಮಾಡಿದಾಗ ಇಲ್ಲ KGF ಗತೆನ ಇದು ಕೂಡ ಒಂದು ಕಾಂತಾರ ಹಿಟ್ಟಾಗಿ ಭಾಳ ಕೆಟ್ಟ ಓಡಾತೈತಿ. ಇದೇ ರೀತಿ ಓಡ್ಲಿ ಅಂತ ಹೇಳ್ತೀನಿ ನಾನು. ಕಾಂತಾರ ಮೂವಿ ಬಗ್ಗೆ ರಿವ್ಯೂ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ, ಬಾಯ್. ಆಮೇಲೆ ಕಾಲ್ ಮಾಡ್ತೀನಿ. ಇಷ್ಟ ಮಟ್ಟ ನೋಡಿರಲ್ಲ, ಈಗ ನಮ್ಮ ಅನಿಲ್ ಎಲ್ಲ ರಿವ್ಯೂ ಕೊಟ್ಟ ಅದ್ರ ಬಗ್ಗೆ. ಈಗ ಮತ್ತೆ ಎಲ್ಲ ಇನ್ನೊಬ್ರಿಗೆ ಕಾಲ್ ಮಾಡೋನು, ಅವ್ರಿಗೂ ರಿವ್ಯೂ ಎಲ್ಲ ಹೆಂಗೈತೆ ಅಂತೇಳಿ ನಾನು ಕೇಳ್ತೀನಿ. ಮತ್ತು ಅದು ನೀವು ನೋಡ್ರಿ ಅಂತ. ಯಾವಾಗ ಹೋಗ್ರು ಕಾಂತಾರ ಮೂವಿಗೆ? ಸಂಡೇ ಹೋಗೋಣ. ನೀವೇ ಕಾಂತಾರ ಮೂವಿ ನೋಡ್ಕೊಂಬಂದಿಲ್ಲ ಅಂದ್ರೆ ಹೆಂಗೆ? ಕಾಂತಾರ ಮೂವಿ ಕನ್ನಡದ ಸಿನಿಮಾ ಇಷ್ಟೆಲ್ಲ ಹಿಟ್ ಆಗತೈತಿ, ಇಷ್ಟು ಮಂದಿ ಹೋಗಿ ನೋಡತ್ತಾರ. ಸಸ್ಪೆನ್ಸ್ ಇಟ್ಕೊಂಡಾಗ ಏನೇನು ಆಗಬಹುದಂತ. ಓಕೆ, ಸಸ್ಪೆನ್ಸ್ ಆಗಿ ನೋಡತ್ತು. ಕಾಣ ಮೂವಿ ಚಲೋ ಐತಿ. ಮೂವಿ ಏನತ್ತಿನ ಅದು ನೋಡೋ ಫಸ್ಟ್ ಪಾರ್ಟ್ ಏನ್ ನೋಡಿದಲ್ಲ, ಅದ್ರ ಇದ್ರ ಬೇಸ್ ಮ್ಯಾಗ ನೋಡಕ್ ಹೋಗೋ ಪ್ಲಾನ್ ಐತಿ ನೋಡೋದು. ಬಿಕಾಸ್ ಫಸ್ಟ್ ಇದೈತ್ಲ, ಫಸ್ಟ್ ಚಾಪ್ಟರ್ ಇದ ಇದಕ್ಕಿಂತ ಮುಂಚಿನ ಅಧ್ಯಾಯ ಬಂದಿತ್ತು. ಅದ್ರೊಳಗೆ ಏನ್ ತೋರಿಸಿದಾರು? ದೈವ ಬಂದು ತೋರಿಸೋರು, ದೈವ ಹೋಗಿ ತೋರಿಸಿದಾರೆ. ಬರಾಬರ್ ಅಲ್ಲಿಂದನ ಮೂವಿ ಸ್ಟಾರ್ಟ್, ಅಲ್ಲಿಂದನ 5 ನಿಮಿಷ ನನ್ನ ಪ್ರಕಾರ ಅಲ್ಲೇ ಐತಿ. ಸ್ಟಾರ್ಟಿಂಗ್ದಾಗ ಸ್ವಲ್ಪ ಇನ್ನೂ ಕಾಮಿಡಿ ಅದು ಇದೆಲ್ಲ ಐತಿ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನಿಮ್ ಏನ್ರ ಆಗ್ಬೋದು. ಒಂದ್ ಸಿನಿಮಾ ಮಾಡಿದಾರಂತ ಅದ್ರಾಗ ಹಾಸ್ಯಗಳಿರಬೇಕ. ಹೌದು, ಕನ್ನಡ ಸಿನಿಮಾ ಮಾಡ್ಯಾರಂದ್ರ ಒಂದು ಸಾಂಗ್ ಇರಬೇಕು, ಒಂದು ಕಾಮಿಡಿ ಇರಬೇಕು, ಒಂದು ಕ್ಲೈಮ್ಯಾಕ್ಸ್ ಇರಬೇಕು. ಎಲ್ಲ ಇದ್ರನ ಸಿನಿಮಾ ಅಂತಾರ ಅದಕ್ಕೆ. ಬರೀ ಐತಲ್ಲ ಒಂದು ಸಿನಿಮಾ ಮಾಡ್ಯಾರ ಬರೀ ಅದ ರೊಮ್ಯಾನ್ಸ್ ಹಾಕೊಂಡ್ಬಿಟ್ರೆ ಅದಕ್ಕೆ ಸಿನಿಮಾ ಅನ್ನಲ್ಲ. ನೋಡಪ್ಪ, ಏನ್ ರೊಮ್ಯಾನ್ಸ್ ಒಂದ್ ಹೇಳ್ತಾನೆ ಕೇಳ. ಸಿನಿಮಾ ಹೆಂಗಿರ್ತೈತಿ? ಸಿನಿಮಾ ಅಂತ ನಾವು ಕಲ್ಪನೆ ಏನೈತ್ಲ, ಅದ ಸಿನಿಮಾ. ಖಂಡಿತ ಬ್ರೋ, ಖಂಡಿತ. ಕೆಲವೊಂದು ಸೀನ್ ಐತ್ಲ ಇವತ್ತು ಮರೆಯಲ್ಲ. ಹೀಗೂ ಮಾಡ್ಬೋದೇನು, ಹೀಗೂ ದೇವ್ರ ಐತೇನಂತೇಳಿ ಶಾಕ್ ಆಗಿ ಮೈ ಎಲ್ಲ ರೋಮಾಂಚನ ಆಗಿ ನಿನ್ ತಲೆ ಐತ್ಲ ಒಂದಿನ ರಾತ್ರಿ ಎಲ್ಲ ಮಲ್ಕೊನಲ್ಲ, ಆ ರೀತಿ ಐತಿ. ಅದೇನ್ ಹೇಳ್ತಾನು ಅದು. ನೋಡಪ್ಪ, ಇನ್ನೂ ಮಠ ಮಂಗಳೂರು ಸೈಡ್ ಪೂಜೆ ಮಾಡ್ತಾರ. ಹೌದು, ಈ ಕಡೆ ನಮಗ್ ಗೊತ್ತೇ ಇಲ್ಲ ಏನಂದ ಅದೇನೈತಿ. ಬರೋಬರ್ ಬ್ರೋ, ಆಲ್ ದ ಬೆಸ್ಟ್. ಹೋಗಿ ಬಾ, ನೋಡ್ಕೊಂಬಾ, ಚಲೋ ಆಗಲಿ. ಅಭಿಭಯ್ ಐತಲ್ಲ ರಿವ್ಯೂ ಕೊಟ್ಟರು, ಇನ್ನು ಅದ್ರ ಸಿನಿಮಾ ನೋಡಿಲ್ಲ, ಬರೀ ಟ್ರೇಲರ್ ನೋಡಿ ನನಗೆ ಇಷ್ಟ ಮಟ್ಟ ಏನೈತಿ, ಅವರು ಯಾವ ರೀತಿ ಸ್ವಲ್ಪ ಹೆಂಗೆ ಇರ್ಬೋದು ಅಂತೇಳಿ ಹೇಳತ್ತಾರ. ಆದ್ರೆ ನೀವು ಯಾರು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಹೋಗ್ರಿ ಸಿನಿಮಾ ನೋಡ್ಕೊಂಬರ್ರಿ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಕನ್ನಡ ಸಿನಿಮಾ. ಈ ನೆಕ್ಸ್ಟ್ ಲೆವೆಲ್ ಹಿಂಗೆ ಐತಲ್ಲ, ನೀವು ಐತಲ್ಲ ಕ್ಲೈಮ್ಯಾಕ್ಸ್ ಆಗಲಿ, ಕೆಲವೊಂದು ಸೀನ್ ಆಗಲಿ, ಅದು ವಿಡಿಯೋದಲ್ಲಿ ತೆಗೆದಿರೋ ಕೆಲವೊಂದು ಗ್ರಾಫಿಕ್ಸ್ ಆಗಲಿ, ಮತ್ತು ಹುಲಿದ ಸೀನ್ ಆಗಲಿ, ಮತ್ತು ರಿಷಬ್ ಶೆಟ್ಟಿಯವರ ಆ್ಯಕ್ಟಿಂಗ್ ಆಗಲಿ, ಮತ್ತು ರುಕ್ಮಿಣಿಯವ್ರ ಆ್ಯಕ್ಟಿಂಗ್ ಆಗಲಿ, ಈ ಸಿನಿಮಾ ನೀವು ಖಂಡಿತವಾಗಿ ನೋಡಿದ ಮೇಲೆ ನಿಮ್ಗೆ ಯಾವತ್ತೂ ಬೇಜಾರಾಗಲ್ಲ. ಅಂಥದ್ದು ಒಂದು ಸಿನಿಮಾ ನಮ್ಮ ಕಾಂತಾರ ಸಿನಿಮಾ. ಅದು ಕನ್ನಡ ಸಿನಿಮಾ. ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ತುಂಬ ಅಂದ್ರೆ ತುಂಬ ಚಲೋ ಐತಿ. ಕೆಲವೊಂದು ದೃಶ್ಯಗಳನ್ನು ನಿಮ್ಗೆ ಯಾವತ್ತೂ ಮರೆಯಲ್ಲ. ಅಂಥ ದೃಶ್ಯಗಳನ್ನು ಡಿಸೈನಿಂಗ್ ಮಾಡಿ, ಆ್ಯಕ್ಟಿಂಗ್ ಮಾಡಿ, ಮತ್ತು ಶೂಟ್ ಮಾಡ್ಕೊಂಡು ಎಂತೆಂಥ ಜಾಗದಾಗ ಶೂಟ್ ಮಾಡಿ, ಕಾಡ್ದಾಗ ಅಲ್ಲಿ ಇಲ್ಲಿ ಶೂಟ್ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ತೆಗ್ದಾರ. ನಮ್ಮ ನೆಕ್ಸ್ಟ್ ಇನ್ನೊಬ್ರಿಗೆ ಕಾಲ್ ಮಾಡ್ತೀನಿ, ಇನ್ನೊಬ್ರಿಗೆ ಕಾಲ್ ಮಾಡಿ ಅವ್ರಿಗೆ ಐತಲ್ಲ ಹೆಂಗಿತ್ತು ಅಂತ ಕೇಳ್ತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರೋಹಿತ್ ಅವ್ರಿಗೆ. 100 ವರ್ಷ ಸುಖವಾಗಿ
ಬಾಳಿ ಮತ್ತು ನಿಮ್ಮ ಮದುವೆ ಆದಷ್ಟು ಬೇಗವಾಗಲಿ ಅಂತೇಳಿ ಹಾರೈಸ್ತೇನೆ. ಮತ್ತು ಎಲ್ಲದಿರಿ? ಬೆಳಗಾವ್. ಏನಿಲ್ಲ, ಕಾಂತಾರ ಮೂವಿನ ಹೋಗಿ ನೋಡ್ಕೊಂಬಂದ್ರಿ? ಇನ್ನೂ ನೋಡ್ಕೊಂಬಂದಿಲ್ಲ? ಕಾಂತಾರ ಸಿನಿಮಾದಾಗ ಏನು ಇಷ್ಟ ಆತ? ಯಾವ ಸೀನ್ ಇಷ್ಟ ಆತ? ಏನಂತೀರಿ? ಎಲ್ಲ ಆರಾಮ? ಊಟ? ಓಕೆ. ಕಾಂತಾರ ಮೂವಿ ಹೆಂಗಿತ್ತು? ಅದ್ರ ಬಗ್ಗೆ ಒಂದು ಏನಾದರೂ ರಿವ್ಯೂ ಕೊಡ್ಲಿ ಒಂದು ಸ್ವಲ್ಪ. ಕಾಂತಾರ ಮೂವಿ ಚಲೋ ಐತಿ, ಏನು ಹಂಗೇನಿಲ್ಲ, ಭಾರಿ ಐತಿ. ಮುಂದೆ ಏನಾಕೈತಿ ಅಂತ ಹೇಳಿ ಸ್ವಲ್ಪ ಕ್ಯೂರಿಯಾಸಿಟಿ ಬರ್ತೈತಿ ನೋಡಕ್. ಕ್ಯೂರಿಯಾಸಿಟಿ ಬರ್ತೈತಿ, ಮಜಾ ಇರ್ತೈತಿ. ಚಲೋ ಐತಿ, ಆಕ್ಟಿಂಗ್ ಎಲ್ಲ ಚಲೋ ಮಾಡ್ಯಾರ. ನಡಕೊಂಡದ ಇದ್ರ ಮದ್ಯತ್ಲ ಕ್ಯಾನ ಕದಂಬರ್ ಕಾಲ ಕ್ಯಾನ್ ಇಲ್ಲ ಬಂತು. ಹೌದಾ? ಕ್ಯಾನ ಒಂದ್ ಕ್ಯಾನ್ ತಂದಾರ್ಲ, ನಮ್ಮ ಮನ್ಯಾಗ ಒಂದ್ ಅಂತದ ಐತ್ ಮರೆ ಓದ್ತಾರ ಅಮಲ್ ಮಾಡೀನಿ. ಅಷ್ಟೇನು? ಪಿಕ್ಚರ್ ಮಸ್ತ್ ಐತಿ. ಪಿಕ್ಚರ್ ಮಸ್ತ್ ಐತಿ. ಅದ್ರಾಗ ಯಾವ ಸೀನ್ ಭಾಳ ಇಷ್ಟ ಆಯ್ತು? ಪೂರಾ ಪಿಕ್ಚರ್ ಚಲೋ ಐತದ. ಪೂರಾ ಪಿಕ್ಚರ್ ಚಲೋ ಐತಿ. ಪರ್ಟಿಕ್ಯುಲರ್ ಇದ ಸೀನ್ ಚಲೋ ಐತ ಅಂತ ಏನ ಹೇಳಕ್ ಬರಲ್ಲ, ಪೂರಾ ಪಿಕ್ಚರ್ ಚಲೋ ಐತಿ. ಬರೋಬ್ಬರ ಅವ್ರ ಆಕ್ಟಿಂಗ್ ಎಲ್ಲ ಮಸ್ತ್ ಆಗೈತಿ. ಅದಕ್ಕ ಅವ್ರಿಗೆ ಅದಕ್ಕ ಅದು ಮೂವಿ ಚಲೋ ಐತೆ ಅಂತ ಹೇಳ್ತಾನೆ. ಓಕೆ. ಆ ಥರದಾಗ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅದಕ್ಕೆ? 10/8. ಓಕೆ. ನಾ ರಿವ್ಯೂ ಕೊಡೋಕ್ಕಿಂತ ಕೆಲವೊಬ್ರು ಐತ್ಲ ಅವ್ರಿಗೆ ಗೊತ್ತಿಡಲ್ಲ ನಾವು ವಿಡಿಯೋದಾಗ ಮಾತಾಡತ್ತೆ ಅಂತೇಳಿ. ಅವ್ರು ಯಾವ ರೀತಿ ರಿವ್ಯೂ ಕೊಡ್ತಾರಂತೇಳಿ ನೋಡೋದನ್ನ ಇರಲಿ ತಗೋ. ಗೌತಮ ಕೊಡೋಣ ಸ್ವಲ್ಪ. ಹಾಯ್. ನಮಸ್ತೆ ಅಣ್ಣಾಜಿ. ಆರಾಮ? ನೀ ಆರಾಮ? ಮಸ್ತ್ ಬೈ. ನೀವು ಮಾತಾಡೋದು ಕಷ್ಟ ಆಯ್ತು ಸ್ವಲ್ಪ. ಎಲ್ಲಿ ರೆಕಾರ್ಡಿಂಗ್ ಮಾಡಿ ಹಂಗೇನಿಲ್ಲ ತಗೋ. ಈಗ ಐತಲ್ಲ ನಮ್ಮ ಫ್ರೆಂಡ್ ಇನ್ನೊಬ್ಬ ರೋಹಿತ್ ಅಂತೇಳಿ ಅವ್ರಿಗೆ ಕಾಲ್ ಮಾಡದ್ನಿ, ವಿಡಿಯೋ ಕಾಲ್ ಮಾಡದ್ನಿ. ಬಟ್ ಕಾಲ್ ರಿಸೀವ್ ಮಾಡತ್ತಿಲ್ಲ. ಇನ್ನು ಅನ್ನೋದರ್ ಕಾಲ್ ಅಂತೇಳಿ ಮೆಸೇಜ್ ತೋರ್ಸತ್ತೈತಿ. ಕಾಲ್ ರಿಸೀವ್ ಮಾಡ್ತಾನೆ ಆ ನಂಬಿಕೆ ಐತೆ ನನಗೆ. ಅದನ್ನು ಸ್ವಲ್ಪ ವೇಟ್ ಮಾಡಬೇಕು, ನಾನು ಬ್ಯಾಕ್ ಕಾಲ್ ಮಾಡಬೇಕು. ಗಾಯ್ಸ್ ಈಗ ಐತ್ಲ ನಮ್ಮ ಫ್ರೆಂಡ್ ರೋಹಿತ್ ಮಾತಾಡ್ತಾನೆ, ಕೇಳ್ರಿ. ಅವ ಐತ್ಲ ಈಗ ಲೈವ್ ಆಗಿ ಅವನು ಮತ್ತು ನಾನು ಹೋಗಿ ಮೂವಿ ನೋಡ್ಕೊಂಬಂದಿಲ್ಲ. ಅವ ಐತ್ಲ ಫಸ್ಟ್ ದಿನ ಸಪ್ರೇಟಾಗಿ ಹೋಗಿದ್ದ. ಅವ್ನು ಹೋಗೋ ಟೈಮಿಗೆ ನಂಗೆ ಟೈಮ್ ಇರೋಲ್ಲ, ಅವ್ನು ಹೋಗೋ ಟೈಮಿಗೆ ನನಗೆ ಟೈಮ್ ಇರೋಲ್ಲ, ನಾವು ಹೋಗೋ ಟೈಮಿಗೆ ಅವ್ನಿಗೆ ಟೈಮ್ ಇರೋಲ್ಲ. ಅದಕ್ಕೆ ಇಬ್ಬರು ಒಂದೇ ಕಡೆಯಿಂದ ಹೋಗಿಲ್ಲ. ಬಟ್ ಐತ್ಲ ನನಗಿಂತ ಪೈಲ ಐತ್ಲ ರೋಹಿತ್ ನೋಡ್ಕೊಂಬಂದಾನ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಂತಾರ ಮೂವಿ ಬಗ್ಗೆ ನಾನು ರಿವ್ಯೂ ವಿಡಿಯೋ ಮಾಡತ್ನಿ. ನಡ್ರಿ ಅವ್ನ ಬಾಯಿಂದ ಒಂದು ಸ್ವಲ್ಪ ಕೇಳೋಣ. ಹೇಳಿ ರೋಹಿತ್, ಹೆಂಗೆ ಅನ್ಸಿತ್ತು? ಏನು ಕಾಂತಾರ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಎಸ್ ಬ್ರೋ. ಆಕ್ಟಿಂಗ್ ಅಂತೂ ಏನ್ ಹೇಳೋದಲ್ಲ. ರಿಷಬ್ ಶೆಟ್ಟಿ ಸರ್ ಅಂತೂ ಮಸ್ತ್ ಆಕ್ಟಿಂಗ್ ಮಾಡ್ಯಾರ. ಓಕೆ. ಆಲ್ ಓವರ್ ಮೂವಿ ಸೂಪರ್. ಮತ್ತು ಎಲ್ಲರೂ ಹೋಗ್ರಿ, ಕನ್ನಡ ಸಿನಿಮಾ ನೋಡ್ರಿ, ಕನ್ನಡ ಸಿನಿಮಾನ ಬೆಳೆಸ್ರಿ. ನೋಡ್ರಿ, ಕನ್ನಡ ಸಿನಿಮಾ ಬೆಳೆಸ್ರಿ. ಮತ್ತು ಆದಷ್ಟು ಬೇಗ ಕರ್ನಾಟಕ ರಾಜ್ಯೋತ್ಸವ ಬರತೈತಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಮಾಡೋಣ. ಓಕೆ ಬ್ರೋ, ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಓಕೆ, ನಿನಗೆ ಮಾಡಿರೋದು ಬಾಯ್ ಬಾಯ್. ರಿಷಬ್ ಶೆಟ್ಟಿ ಅವರ ಮತ್ತು ರುಕ್ಮಿಣಿ ಅವರ ಇದೇ ರೀತಿ ಭಾಳಷ್ಟು ಮಂದಿ ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಯಾರ. ಮತ್ತು ಸಿನಿಮಾ ಏನೆಲ್ಲ ಹೇಳೋಕ್ಕಾಗಲ್ಲ. ಬಟ್ ನಾ ಸಿನಿಮಾ ನಿಮಗೆ ಹೇಳಿದ್ರು ಅರ್ಥ ಆಗಲ್ಲ ಅನ್ನೋದನ್ನು ಕನ್ಫರ್ಮ್ ಐತಿ. ತಾವೆಲ್ಲ ಸಿನಿಮಾ ಹೆಂಗೆ ನೋಡ್ಕೊತ ಹೋಗ್ತಿರಲ್ಲ, ನಿಮಗೆ ಐತ್ಲ ಸಿನಿಮಾ ಹಂಗೆ ಇಂಟ್ರೆಸ್ಟಿಂಗ್ ಹಾಕ್ಕೊತ ಹೋಗ್ತೈತಿ. ಮತ್ತು ಮುಂದೆ ಏನಾಗ್ತೈತಿ ಅಂತೇಳಿ ಆಸಕ್ತಿ ಉಟ್ಕೊತ ಹೋಗ್ತೈತಿ. ಅದೇ ರೀತಿ ಮತ್ತು ಲಾಸ್ಟಿಗೆ ಏನಾಗ್ತೈತಿ ಏನಿಲ್ಲ, ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತಿರಲ್ಲ ಅದಕ್ಕಿಂತ ಭಯಾನಕವಾಗಿ ಆ ಸಿನಿಮಾದಲ್ಲಿ ಇರ್ತೈತಿ. ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಕಣ್ಣು ಹಿಂಗೆ ಐತಲ್ಲ, ಹಿಂಗೆ ಎದ್ದಿದ್ದು ಕಣ್ಣು ಹಿಂಗೆ ಮುಚ್ಕೊಳಲ್ಲ, ಆ ರೀತಿ ಸಿನಿಮಾ ಐತಿ. ನೆಕ್ಸ್ಟ್ ಲೆವೆಲ್ ಐತಿ, ಸೂಪರ್ ಆಗೈತಿ. ಕೆಲವೊಬ್ಬರಿಗೆ ಸಿನಿಮಾ ಬೋರಿಂಗ್ ಅನಿಸ್ಬೋದು, ಕಾಮಿಡಿಯಲ್ಲಿ ಇಲ್ಲಿ ಬಂತಂತೇಳಿ. ನನಗೆ ಆ ರೀತಿ ಏನು ಅನಿಸಿಲ್ಲ. ನನಗೆ ಒಂದು ಲೆವೆಲ್ದಾಗ ಹೋಗಿತ್ತು ಸಿನಿಮಾ, ಮಸ್ತ್ ಆಗೈತಿ. ಸಿನಿಮಾ ಮಾಡೋಕೆ ಭಾಳ ಅಂದ್ರೆ ಭಾಳ ರಿಷಬ್ ಶೆಟ್ಟಿಯವರು ಈ ಕಥೆನ ರೆಡಿ ಮಾಡೋಕೆ ಭಾಳ ಕಷ್ಟಪಟ್ಟಾರ. ಅದು ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತದೆ ಅಂತೇಳಿ ನಾನು ಸ್ಟಾರ್ಟಿಂಗ್ದಾಗ ಹೇಳಿದ್ನಿ. ಡೈರೆಕ್ಟರ್ ಪ್ಲಸ್ ಆ್ಯಕ್ಟಿಂಗ್ ಮಾಡಿದ ಕಾಂತಾರ ಚಾಪ್ಟರ್ 1 ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡ್ರಿ. ಯಾಕಂದ್ರೆ ಅಲ್ಲಿ ಹೋಗಿ ಎಂಜಾಯ್ ಮಾಡಿದ್ದನ ಅದು ಎಂಜಾಯ್ಮೆಂಟ್ ಆಗ್ತೈತಿ ಸಿನಿಮಾ ನೋಡಿ.
ಅದಕ್ಕೆ ಹೋಗ್ರಿ ಎಲ್ಲರೂ ನೋಡ್ಕೊಂಬರ್ರಿ ಅಂತ ಹೇಳ್ತೀನಿ. ಮತ್ತು ನಿಮ್ಗೆ ಈ ರಿವ್ಯೂ ಹೆಂಗೆ ಅನ್ಸಿತ್ತು ಅಂತೇಳಿ ಒಂದು ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ. ಸಬ್ಸ್ಕ್ರೈಬ್ ಮಾಡಿಟ್ಕೊರಿ. ಬಾಯ್ ಬಾಯ್.